ಸರ್ ಈಗ ಟ್ವೀಟ್ ಮಾಡಿದ್ರಿ ಕೂಡ ಬೆಂಗಳೂರು ಇಂಟರ್ನ್ಯಾಷನಲ್ ಎರಡನೇ ಏರ್ಪೋರ್ಟ್ ಸಂಬಂಧಪಟ್ಟ ಯಾಕಂದ್ರೆ ಒಂದಷ್ಟು 3 ಜಾಗಗಳನ್ನ ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಿದ್ದೀವಿ. ಅವರು ಬಂದು ವೀಕ್ಷಣೆ ಮಾಡಬೇಕು, ವೀಕ್ಷಣೆ ಮಾಡಿ ಸ್ಥಳಗಳು ಸೂಕ್ತದಾವಂತ ಅಷ್ಟೇ ಹೇಳ್ತಾರೆ ಅವರು ಟೆಕ್ನಿಕಲಿ ಇದರಿಂದೆಲ್ಲನೂ. ಆಮೇಲೆ ನಾವು ರಾಜ್ಯ ಸರ್ಕಾರ ನಿರ್ಣಯ ತೊಗೊಳ್ಬೇಕಾಗ್ತದೆ. ಆಲ್ರೆಡಿ ಅದನ್ನು ಡಿಟೇಲ್ ಸ್ಟಡಿ ತೊಗೊಳ್ಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ ಎಲ್ಲವನ್ನು ಕೂಡ ನೋಡಬೇಕಾಗ್ತದೆ. ಯಾಕಂದರೆ ನಾವು ಬೇರೆ ಕೇವಲ ಲ್ಯಾಂಡ್ ಕೊಟ್ಬಿಟ್ರೆ ಯಾರೋ ಬಂದು ಪಾರ್ಟ್ನರ್ಶಿಪ್ನಲ್ಲಿ ಬಂದು ಇಮಿಡಿಯೇಟ್ಲಿ ಮಾಡ್ತಾರೆ ಅಂತಲ್ಲ, ಅವ್ರಿಗೆ ವಯಬಲ್ ಆಗಬೇಕಾಗ್ತದೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು ಈ ಥರ ಎಲ್ಲನೂ ಕೂಡ ಅವ್ರು ನೋಡ್ಕೋತಾರೆ. ನೋಡ್ಕೊಂಡು ಅವ್ರೂ ಕೂಡ ಬರಬೇಕು. ಅಂಥ ಲ್ಯಾಂಡನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ನೆಕ್ಸ್ಟ್ ನಾವು ರಾಜ್ಯ ಸರ್ಕಾರ ನಿರ್ಣಯ ತೆಗೆದುಕೊಳ್ತೀವಿ. ನನಗೆ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಈ ಥರ ಹನಿ ಟ್ರ್ಯಾಪು ಇದೆಲ್ಲನೂ ಕೂಡ ಇದು ಸರಿಯಾದದ್ದು ಅಲ್ಲ. ಇದು ಆಮೇಲೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದೆಲ್ಲ ಹಿಂದೆನೂ ಕೂಡ ನೋಡಿದ್ದೀವಿ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ನನಗೆ ನಿಜವಾಗಿದ್ದರೆ ನನಗೇನು ಗೊತ್ತಿಲ್ಲ ಇದೇನು ಇದಾಗಿದೆ ಅಂಥೇಳಿ. ಒಟ್ಟು ಹನಿ ಟ್ರ್ಯಾಪ್ ಮಾಡುವಂಥ ದಂಧೆ ಏನಿದೆಲ್ಲ ಇದು ಭಾಳ ಕೆಟ್ಟ ದಂಧೆ. ಇದು ಸಚಿವರನ್ನೇ ಟಾರ್ಗೆಟ್ ಮಾಡುವಂಥದ್ದು ಈ ರೀತಿ ನನಗೆ ಗೊತ್ತಿಲ್ಲ ರೀ ಅದು ಯಾವ ಸಚಿವರು ಏನು ಸತ್ಯ ಸುಳ್ಳು ಇದರಲ್ಲಿ ನಾನು ಭಾಳ ನನಗೇನು ಮಾಹಿತಿ ಇರಲಾರ್ದಾಗ ನಾನು ಮಾತಾಡಬಾರ್ದು. ಸುಮ್ಮನೆ ನಾವು ಸಚಿವರ ಹೆಸರು ಉಪಯೋಗಿಕೊಳ್ಳುವಂಥದ್ದು ಇದನ್ನು ಕೂಡ ಆಗಬಾರ್ದು. ನನ್ನಿಂದ ಆಗ್ಬೋದು ಅಟ್ಲೀಸ್ಟ್. ಈ ರೀತಿ ಬೆಳವಣಿಗೆಗಳು ಒಟ್ಟು ಆಗಬಾರ್ದು. ಅದು ನನಗೆ ಗೊತ್ತಿಲ್ಲ ಅವತ್ತು ಸರ್. ಅದೇನು ನನಗೆ ಗೊತ್ತಿಲ್ಲ ವಿಚಾರ ಏನಂತ ಆನೆಸ್ಟ್ಲಿ ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.